ಚಂದ್ರ ಎಷ್ಟು ತನ್ನ ಪತ್ನಿ ರೋಹಿಣಿಯ ಜೊತೆ ಪ್ರಸನ್ನನಾಗಿ ಕೂತಿದ್ದಾನೆ, ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಕಣ್ತುಂಬಿಕೊಂಡು ಬರುತ್ತೆ. ಈ ರೀತಿ ಅಲಂಕಾರ ಮಾಡಿರೋದಾಗಿರ್ಬೋದು, ಜೊತೆಗೆ ಆ ಚಂದ್ರನಿಗೆ ಯಾವುದು ಬಣ್ಣ ಇಷ್ಟ, ಜೊತೆಗೆ ಆತನ ಧಾನ್ಯ ಯಾವುದು ಮತ್ತೆ ಆತನ ವಾಹನ ಯಾವುದು, ಆ ಧಾನ್ಯವನ್ನ ಆತನಿಗೆ ಅರ್ಪಿಸೋದ್ರಿಂದ ಯಾವ ಫಲ ಸಿಗುತ್ತೆ, ನಮಗೆ ಯಾವ ಸಮಸ್ಯೆಗೆ ಯಾವ ರೀತಿ ನಮಗೆ ಫಲ ಸಿಗುತ್ತೆ ಆ ಒಂದು ಧಾನ್ಯವನ್ನ ಅರ್ಪಿಸೋದ್ರಿಂದ ಅಂತ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡ್ಬೋದು, ಚಂದ್ರದೇವರ ಇಷ್ಟವಾದ ಬಣ್ಣ ಅಂದ್ರೆ ಬಿಳಿ ಬಣ್ಣ. ಇನ್ನು ಚಂದ್ರದೇವರ ಧಾನ್ಯ ಅಂದ್ರೆ ಅಕ್ಕಿ, ಯಾಕಂದ್ರೆ ಚಂದ್ರ ಮನಸ್ಸಿನ ಕಾರಕ, ಹಾಗಾಗಿ ಅಕ್ಕಿ ಆತನ ಪ್ರಿಯವಾದ ಧಾನ್ಯ. ಇನ್ನು ಚಂದ್ರನ ವಾಹನ ಅಂತಂದ್ರೆ ಜಿಂಕೆ. ಇನ್ನು ನಮ್ಮ ಯಾವುದೇ ಕಷ್ಟಗಳಿದ್ರು ಕೂಡ ಅಕ್ಕಿಯನ್ನ ಆತನಿಗೆ ಅರ್ಪಿಸೋದ್ರಿಂದ ಯಾವೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ, ನಾನು ಈಗಾಗಲೇ ಹೇಳ್ದೆ, ಚಂದ್ರ ಮನಸ್ಸಿನ ಕಾರಕ ಅಂತೇಳಿ. ಅಂದ್ರೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಚಂಚಲತೆ ಆದಾಗ ಆತನಿಗೆ ಆತನ ಪ್ರಿಯವಾದ ಧಾನ್ಯ ಅಕ್ಕಿಯನ್ನ ಅರ್ಪಿಸಿದ್ರೆ ನಮ್ಮ ಮನಸ್ಸು ಹತೋಟೆಗೆ ಬರುತ್ತೆ. ಹಾಗೆ ಮಾತೆಯ ಒಂದು ಯಾವುದೇ ಶಾಪ ಆಗಿರ್ಬೋದು ಅದೆಲ್ಲವೂ ಕೂಡ ವಿಮೋಚನೆ ಆಗುತ್ತೆ. ಜೊತೆಗೆ ಭಾವನೆಗಳಾಗಿರ್ಬೋದು, ಮನೆ ಆಗಿರ್ಬೋದು, ಸಂತೋಷ ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ಚಂದ್ರನ ಮಂತ್ರವನ್ನು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಚಂದ್ರನ ಮಂತ್ರ, ಯಾವ ಮಂತ್ರವನ್ನ ಪಠಣೆ ಮಾಡಿದ್ರೆ ಈ ಒಂದು ಧಾನ್ಯವನ್ನ ಅರ್ಪಿಸೋದ್ರ ಜೊತೆಗೆ ಆ ಮಂತ್ರ ಪಠಣೆ ಮಾಡೋದ್ರಿಂದ ಬೇಗ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವಂತಹ ಈ ಒಂದು ಬಿದನಗೆರೆಯಲ್ಲಿರುವಂತಹ ಶ್ರೀ ಬಸವೇಶ್ವರ ಮಠ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ. ನನ್ನದೊಂದು ಅನಿಸಿಕೆ, ನೀವು ಕೂಡ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಿ. ನಿಮ್ಮ ಇಷ್ಟಾರ್ಥಗಳಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಎಲ್ಲವೂ ಆದಷ್ಟು ಬೇಗ ತೀರುತ್ತೆ.